त्वमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಆತ್ಮೀಯ ಗುರುಬಂಧುಗಳೇ, ಇವತ್ತು ನಾವು ಪುಣ್ಯಭೂಮಿ ಶೃಂಗೇರಿಯಲ್ಲಿ ಮುಂದಿನ ಚರಿತ್ರೆ ಆದಿಶಂಕರರದ್ದು ಏನಾಯಿತು ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಕಳೆದ ಬಾರಿ ಶಂಕರ ಅನ್ನುವ ಶಬ್ದಕ್ಕೆ ಅನ್ವರ್ಥವಾದಂತಹ ರೀತಿಯಲ್ಲಿ ಶಿವಗುರುಗಳು ಆ ಬಾಲಕನಿಗೆ ಹೆಸರನ್ನು ಇಟ್ಟಂತಹ ವಿಷಯದೊಂದಿಗೆ ಪರಿಸಮಾಪ್ತಿಯನ್ನು ಮಾಡಿದ್ವಿ. ಎರಡನೇ ಸರ್ಗ ಇನ್ನೇನು ಮುಗೀತಾ ಬಂತು ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ. ಇದರಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸರ್ವಂ ವಿದನ್ ಸಕಲಶಕ್ತಿಯುತೋಪಿ ಬಾಲಃ ಮಾನುಷ್ಯಜಾತಿಮನುಸೃತ್ಯ ಚಚಾರ ತದ್ವತ್ ಬಾಲಃ ಶನೈರ್ಹಸಿತುಮಾರಭತ ಕ್ರಮೇಣ ಸ್ರಪ್ತುಂ ಶಶಾಕಗಮನಾಯ ಪದಾಂಬುಜಾಭ್ಯಾಂ. ಪರಮಾತ್ಮ ಅನೇಕ ಲೀಲೆಗಳನ್ನು ಮಾಡ್ತಾನೆ. ತಾನು ಹುಟ್ಟುವಂತೆ, ತಾನು ಅವತಾರವನ್ನು ಸಮಾಪನ ಮಾಡುವಂತೆ, ಈ ರೀತಿ ಹಲವಾರು ಲೀಲೆಗಳು. ಈ ಒಂದು ಸಂದರ್ಭದಲ್ಲಿ ಆದಿಶಂಕರರಾಗಿ ಪರಮೇಶ್ವರನು ಅವತರಿಸಿದಾಗ ಸರ್ವಂ ವಿದನ್, ಎಲ್ಲವನ್ನ ತಿಳ್ಕೊಂಡಂತಹ ಸರ್ವಜ್ಞಮೂರ್ತಿಯಾದ ಪರಮಾತ್ಮನೇ ಅವನು. ಸಕಲ ಶಕ್ತಿಯುತ, ಎಲ್ಲ ಬಗೆಯ ಶಕ್ತಿಯನ್ನೂ ಹೊಂದಿದವನು ಅವನು ಪರಮಾತ್ಮನೇ. ಆದರೆ ಬಾಲಕ ರೂಪದಲ್ಲಿ ಈಗ ಕಂಗೊಳಿಸ್ತಾ ಇದ್ದಾನಂತೆ. ಮಾನುಷ್ಯ ಜಾತಿಂ ಅನುಸೃತ್ಯ ಚಚಾರ ತದ್ವತ್, ಮನುಷ್ಯ ಜನ್ಮವನ್ನು ತೆಗೆದುಕೊಂಡು ಆ ಜನ್ಮಕ್ಕೆ ಅನುಸಾರವಾದಂತಹ ಮನುಷ್ಯನ ರೀತಿಯಲ್ಲಿ ತನ್ನ ಚಲನವಲನಗಳನ್ನು ಹೊಂದಿದ್ದಾನೆ. ಸ್ವಲ್ಪ ಸ್ವಲ್ಪ ನಗೋದಕ್ಕೆ ಶುರು ಮಾಡಿದಂತೆ, ಅಲ್ಲಲ್ಲಿ ಸ್ವಲ್ಪ ರೀತಿಯಾದ ಮುಗುಳ್ನಗೆ. ಮತ್ತು ಈತ ಕಾಲಕ್ರಮದಂತೆ ಬೋರ್ಲು ಬೀಳೋದು, ತೆವಳುಕೊಂಡು ಈಜ್ತಾ ಹೋಗೋದು, ಈ ರೀತಿಯಾದ ಲೀಲೆಗಳನ್ನು ಮಾಡ್ತಾ ಕ್ರಮವಾಗಿ ತನ್ನ ಪಾದ ಕಮಲಗಳನ್ನು ಊರಿ ನಡೆಯುವಂತೆ ಸಮರ್ಥನಾದ. ಅಂದರೆ ಸಹಜವಾದ ಮಗುವಿನ ರೀತಿಯಲ್ಲಿ ಸರ್ವಜ್ಞನೇ ಆಗಿದ್ದರೂ ಈ ರೀತಿಯಾಗಿ ಆದ. ಬಾಲೇಥ ಮಂಚೆ ಕಿಲ ಶಾಯಿತೇಸ್ಮಿನ್ ಸತಾಂ ಪ್ರಸನ್ನಂ ಹೃದಯಂ ಬಭೂವ ಸಂವೀಕ್ಷಮಾಣೆ ಮಣಿಗುಚ್ಛವರ್ಯಂ ವಿದ್ವನ್ಮುಖಂ ಹಂತ ವಿನೀಲಮಾಸೀತ್. ಬಾಲೇಥ ಮಂಚೆ ಕಿಲ ಶಾಯಿತೇಸ್ಮಿನ್, ಮಂಚದ ಮೇಲೆ ಮಲಗಿಸಿದ್ದಾರೆ ಮಗುವನ್ನು. ಮಗು ತಲೆ ಎತ್ತಿ ಎಲ್ಲವನ್ನು ನೋಡ್ತಾ ಇದೆ. ನೋಡ್ತಾ ಇದ್ದ ಸಂದರ್ಭದಲ್ಲಿ ನಿಮಗೆಲ್ಲ ಒಂದು ಈ ಗಿಲ್ಕಿಯ ರೀತಿಯಾಗಿ
ಗಲಗಲ ಅಂತ ಶಬ್ದ ಬರುವಂತಹ ಒಂದು ಆಟಿಕೆಯನ್ನು ಆ ಮಗು ಮಲಗಿರುವಂತಹ ಜಾಗದ ಮೇಲ್ಭಾಗದಲ್ಲಿ ಕಟ್ಟಿರ್ತಾರೆ. ಕೈಯಲ್ಲಿ ಗಿಲ್ಕಿ ಕೊಡ್ತಾರೆ. ಅದೇ ಗಿಲ್ಕಿಗಳು, ಗೆಜ್ಜೆಗಳು ಅಲ್ಲೂ ಇರುತ್ತೆ, ಒಂದು ತೋರಣದ ತರಹ. ಆ ತೋರಣದ ಆಟಿಕೆಯನ್ನು ಮೇಲೆ ಕಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಕೀಲಿ ಕೊಟ್ಟ ಕೂಡಲೇ ಅದು ತಿರುಗುತ್ತೆ. ಈ ರೀತಿಯಾದಂಥ ಯಾವುದೋ ಒಂದು ಮಣಿಗಳು ಇತ್ಯಾದಿ ಹಾಕಿರ್ತಾರೆ. ಇಲ್ಲಿ ಕರಿ ಮಣಿಗಳಿಂದ ಕೂಡಿದ ಒಂದು ಆಟಿಕೆಯನ್ನು ಹಾಕಿದ್ರಂತೆ. ಕವಿ ಈ ರೀತಿ ವರ್ಣನೆ ಮಾಡ್ತಾ ಇದ್ದಾನೆ. ಏನು ಅಂದರೆ, ಆ ಮಗು ಮಲಗಿದ್ದಾನೆ. ಮಲಗಿದ್ರೆ ತನ್ನ ತಲೆ ಎತ್ತಿ ನೋಡಿದಾಗ ಅಲ್ಲಿ ಒಂದು ಆಟಿಕೆಯನ್ನು ಕಟ್ಟಿದ್ದಾರೆ. ಆ ಆಟಿಕೆಯಲ್ಲಿ ಮಣಿಗುಚ್ಛವರಿಯಂ ವಿದ್ವನ್ಮುಖಂ ಹಂತ ವಿನೀಲಮಾಸೀತ್ ಸಂವೀಕ್ಷಮಾಣೆ. ಆ ಮಗು ಅದನ್ನು ನೋಡ್ತಾ ಇದ್ದಾಗ ಕಪ್ಪಾದಂಥ ಮಣಿಗಳು ಕಾಣಿಸ್ತಾ ಇದೆಯಂತೆ. ಕವಿ ಯಾವ ರೀತಿ ವರ್ಣಿಸ್ತಾರೆ ಅಂದರೆ, ಇದು ಯಾರ್ದು ಗೊತ್ತಾ ಮುಖಗಳು? ಅಯ್ಯೋ, ಇನ್ನು ಪರಮೇಶ್ವರ ಆದಿಶಂಕರನಾಗಿ ಅವತರಿಸಿಬಿಟ್ಟಿದ್ದಾನೆ. ಇನ್ನೂ ನಮಗೆ ನಮ್ಮ ಯಾವ ದ್ವೈತಾದಿ ಮತಗಳು ಇವೆಯೋ ಅವೆಲ್ಲವೂ ಕೂಡ ನಿರಾಸಗೊಳ್ಳುವುದು ಸತ್ಯವಾದ ಮಾತು. ಆದ್ದರಿಂದ ನಮ್ಮೆಲ್ಲರಿಗೂ ಇನ್ನು ಉಳಿಗಾಲವಿಲ್ಲ ಅಂತ ಮುಖ ಕಪ್ ಮಾಡಿಕೊಂಡಿದ್ದಾರಂತೆ ಎಲ್ಲರೂ ಅನ್ನುವ ರೀತಿಯಲ್ಲಿ ಅಲ್ಲಿದ್ದಂತಹ ಯಾವ ಬೇರೆ ಒಂದು ಸಿದ್ಧಾಂತ ಮತವನ್ನು ಒಪ್ಪತಕ್ಕಂತಹ ಪಂಡಿತರಿದ್ದರೋ ಆ ಪಂಡಿತರು ಈ ಬಾಲಕನ ಮುಖದ ವೀಕ್ಷಣೆಯಿಂದಲೇ ತಮ್ಮ ಮುಖಗಳನ್ನು ಬಾಡಿಸ್ಕೊಂಡು ಕಪ್ಪಾದಂಥ ಮುಖಗಳೇ ಅಲ್ಲಿ ಮಣಿಗಳಾಗಿ ಆ ಆಟಿಕೆಯ ವಸ್ತುವಾಗಿ ತೋರ್ತಾ ಇದೆ ಅನ್ನುವ ರೀತಿಯಲ್ಲಿ ಅಲ್ಲಿ ಇತ್ತು. ಬಾಲೇಥ ಮಂಚೆ ಕಿಲಶಾಯಿತೇಸ್ಮಿನ್ ಸತಾಂ ಪ್ರಸನ್ನಂ ಹೃದಯಂ ಬಭೂವ. ಸಜ್ಜನರ ಹೃದಯವು ಶಾಂತವಾಯಿತು, ಪ್ರಶಾಂತವಾಯಿತು, ಪ್ರಸನ್ನವಾಯಿತು. ಮೇಲ್ಗಡೆ ಮಗುವಿನ ವಿನೋದಕ್ಕಾಗಿ ಕಟ್ಟಿದಂತಹ ಆಟಿಕೆ ಹೇಗೆ ಕಾಣಿಸ್ತಾ ಇತ್ತು? ಈ ಸಿದ್ಧಾಂತದ ಹೊರತಾದ ಸಿದ್ಧಾಂತವನ್ನು ಯಾರು ತುಂಬ ಯಾವುದೇ ರೀತಿಯಾದ ಲಗಾಮಿಲ್ಲದೆ ಪ್ರಚಾರ ಮಾಡ್ತಿದ್ರೋ ಅಂತಹ ವ್ಯಕ್ತಿಗಳ ಮುಖವು ಬಾಡಿ ಹೋಗಿ ಕಪ್ಪಿಟ್ಟಿತ್ತು. ಆ ಕಪ್ಪಂತಹ ಆ ಮುಖವನ್ನೇ ಇಲ್ಲಿ ಮಣಿ ಅನ್ನುವ ರೀತಿಯಲ್ಲಿ ವರ್ಣಿಸ್ತಾ ಅದು ಕಟ್ಟಿತ್ತಂತೆ. ಆದಿಶಂಕರರು ಅದನ್ನು ನೋಡಿ ವಿನೋದದಿಂದ ನಗುತ್ತಾ ಇದ್ದಾರಂತೆ ಅನ್ನುವ ರೀತಿಯಲ್ಲಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಸಂತಾಡಯನ್ ಹಂತ ಶನೈಃ ಪದಾಭ್ಯಾಂ ಪರ್ಯಂಕವರ್ಯಂಕಮನೀಯ ಶಯ್ಯಂ ಬಿಭೇದ ಸದ್ಯಶತಧಾ ಸಮೂಹಾನ್ ವಿಭೇದವಾದೀಂದ್ರ ಮನೋರಥಾನಾಂ. ಒಳ್ಳೆಯ ಹಾಸಿಗೆ ಮೇಲೆ ಮಲ್ಕೊಂಡಿದ್ದ ಆ ಮಗು ಮಲ್ಕೊಂಡಿದೆ. ಮಲ್ಕೊಂಡು ಕಾಲನ್ನು ತಟ್ತಾ ಇದೆ, ಹೀಗೆ ತಾಡನವನ್ನು ಮಾಡ್ತಾ ಇದೆ. ಸಂತಾಡಯನ್ ಹಂತ ಶನೈಃ ಪದಾಭ್ಯಾಂ. ಮಕ್ಕಳು ಮಲಗಿದ್ದಾಗ ಕಾಲನ್ನು ಹಿಂಗೆ ಹೊಡಿತಾರೆ. ಅದರಲ್ಲೂ ಗೆಜ್ಜೆ ಕಟ್ಟಿದರೆ ಆ ಸಪ್ಪಳ ಬರ್ತಾ ಇರುತ್ತೆ. ಆ ಮಕ್ಕಳಿಗೆ ತುಂಬ ಖುಷಿ. ಹಾಗೆ ಕಾಲು ಹೊಡಿತಾ ಇರ್ತಾರೆ. ಆದಿಶಂಕರರು ಹೀಗೆ ಕಾಲನ್ನು ಹೊಡಿತಾ ಇದ್ರಂತೆ. ಆ ಒಂದು ಸಂದರ್ಭದಲ್ಲಿ ಏನು ಪಟಪಟ ಅಂತ ಶಬ್ದ ಬರ್ತಾ ಇತ್ತು. ಆಗ ಅಲ್ಲಿ ಆ ಸಪ್ಪಳವನ್ನು ಕೇಳಿಸ್ಕೊಂಡಂತಹ ಪ್ರತಿಪಕ್ಷಿಗಳು ಏನಾಯ್ತಂತೆ ಗೊತ್ತಾ? ಅವರು ಏನು ಮಾಡಿದ್ರು ಅಂದರೆ, ಆ ಹೊಡೆತದಿಂದ ತಮ್ಮ ಮನೋರಥಗಳು ಯಾವ ಅದ್ವೈತ ಸಿದ್ಧಾಂತದ ವಿರುದ್ಧವಾದ ಅವೈದಿಕ ಮತಗಳು ಮತ್ತು ದ್ವೈತಾದಿಗಳು ಏನಿತ್ತೋ ಆ ಎಲ್ಲವನ್ನ ಪ್ರಚಾರ ಮಾಡಬೇಕು ಅಂತ ಒಂದು ಮನೋರಥವನ್ನು ಆಯಾಯ ಪಕ್ಷದವರು ಇಟ್ಕೊಂಡಿದ್ರೋ ಅವರ ಆಸೆಯು ಈ ಕಾಲ್ ಹೊಡೆತದಿಂದ ನುಚ್ಚು ನೂರಾಯಿತು ಅಂತ ವರ್ಣಿಸ್ತಾ ಇದ್ದಾರೆ. ಅಂದರೆ ಇನ್ನು ಆದಿಶಂಕರರು ತಮ್ಮ ಪಾದಯಾತ್ರೆಯನ್ನು ಕೈಗೊಂಡು ಎಲ್ಲ ಪ್ರತಿಪಕ್ಷಿಗಳ ವಾದವನ್ನು ನಿರಾಸಗೊಳಿಸಿ
ಅದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾಗಿ ಕಂಗೊಳಿಸಲಿದ್ದಾರೆ ಅನ್ನುವ ರೀತಿಯಲ್ಲಿ ಕಾಲನ್ನು ತಾಡನ ಮಾಡ್ತಾ ಇದ್ದರು. ಎಂಥ ಅದ್ಭುತವಾದ ವರ್ಣನೆ ನೋಡಿ. ತಮ್ಮ ಕಾಲನ್ನು ಹೊಡೆದ ಕೂಡಲೇ ಅಲ್ಲಿ ಪ್ರತಿವಾದಿಗಳ ಆಸೆಗಳು ನುಚ್ಚು ನೂರಾಗಿ ಹೊಡೆದೋಯಿತು. ಬಿಭೇದ ಸದ್ಯ ಶತಧಾ ಸಮೂಹಾನ್ ವಿಭೇದವಾದೀಂದ್ರ ಮನೋರಥಾನಾಂ ದ್ವಿತ್ರಾಣಿ ವರ್ಣಾನಿ ವದತ್ಯಮುಷ್ಮಿನ್ ದ್ವೈತಿ ಪ್ರವೀರಾ ದಧುರೇವ ಮೌನಂ. ದ್ವಿತ್ರಾಣಿ 2-3 ವರ್ಣಾನಿ ಅಕ್ಷರಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರು ಬಾಲಶಂಕರರು. ದ್ವಿತ್ರಾಣಿ ವರ್ಣಾನಿ ವದತ್ಯಮುಷ್ಮಿನ್ ದ್ವೈತಿ ಪ್ರವೀರಾ ದಧುರೇವ ಮೌನಂ. ದ್ವೈತಮತಾವಲಂಬಿಗಳಾದಂಥ ಪ್ರತಿಪಕ್ಷಿಗಳು ಆದಿಶಂಕರರು ಮಾತಾಡಿದ 2 ಮಾತುಗಳನ್ನು 2 ಅಕ್ಷರಗಳನ್ನು ನುಡಿದ ಕೂಡಲೇ ಮೌನವನ್ನು ವಹಿಸಿಬಿಟ್ರು. ಇನ್ನು ಅವ್ರ ಮಾತೇ ಇಲ್ಲಿ ನಡೆಯೋದು, ನಮ್ಮದೆಲ್ಲ ಏನಿದೆಯಪ್ಪ ಅಂತ ಮೊದಲೇ ಸೋತ್ಕೊಂಡ್ಬಿಟ್ರು ಅನ್ನುವ ಒಂದು ಅಭಿಪ್ರಾಯವನ್ನು ಚಮತ್ಕಾರಯುತವಾಗಿ ವರ್ಣನೆ ಮಾಡಿದ್ದಾರೆ. ಅಂದರೆ ಇದರ ತಾತ್ಪರ್ಯವೇನು ಅಂದರೆ, ಮುಂದೆ ಆದಿಶಂಕರರು ಮಾತಾಡಿದರೆ ಇನ್ಯಾರೂ ಮಾತಾಡಲು ಸಾಧ್ಯವಿಲ್ಲ. ಅಂತಹ ಅದ್ಭುತವಾದಂತಹ ಪ್ರಮಾಣಯುತವಾದ ಶಾಸ್ತ್ರಸಮ್ಮತವಾದ ವೇದದ ಅಭಿಪ್ರಾಯದಿಂದ ಗರ್ಭಿತವಾದ ಮಾತುಗಳನ್ನೇ ಆದಿಶಂಕರರು ಆಡ್ತಾರೆ ಅನ್ನುವುದು ಇದರಲ್ಲಿ ಹಿಂದೆ ಇರುವ ಅಭಿಪ್ರಾಯ. ದ್ವಿತ್ರಾಣಿ ವರ್ಣಾನಿ ವದತ್ಯಮುಷ್ಮಿನ್ ದ್ವೈತಿ ಪ್ರವೀರಾ ದಧುರೇವ ಮೌನಂ ಮುದಾ ಚಲತ್ಯಂಘ್ರಿ ಸರೋರುಹಾಭ್ಯಾಂ ದಿಶಃ ಪಲಾಯಂತ ದಶಾಪಿ ಸದ್ಯಃ. 2 ಹೆಜ್ಜೆ ಇನ್ನೂ ಇಟ್ಟಿಲ್ಲ ಆದಿಶಂಕರರು ಬಾಲಶಂಕರನಾಗಿ. ಅಷ್ಟರಲ್ಲೇ ವಿಪಕ್ಷಿಗಳು ದಿಕ್ಕಾಪಾಲಾಗಿ ದಶ ದಿಕ್ಕುಗಳಲ್ಲಿಯೂ ಕೂಡ ತಮ್ಮ ಕಾಲುಗಳಿಗೆ ಬುದ್ಧಿಯನ್ನು ಹೇಳಿ ಓಡಿ ಹೋದರು ಅಂತ ವರ್ಣಿಸ್ತಾ ಇದ್ದಾರೆ. ಇದು ಅತಿಶಯೋಕ್ತಿಯಾಗಿದ್ದರೂ ಸತ್ಯವಾದ ಸಂಗತಿ. ಆದಿಶಂಕರರು 2 ಹೆಜ್ಜೆ ನಡೆಯಕ್ಕಿಲ್ಲ, ಅಷ್ಟೊತ್ತಿಗೆ ಇವರೆಲ್ಲರೂ ಇನ್ನು ನಮಗೆ ಉಳಿಗಾಲವಿಲ್ಲ ಅಂತ ಹೇಳಿ ದಶ ದಿಕ್ಕುಗಳಿಗೂ ಓಡಿ ಹೋಗ್ಬಿಟ್ರು. ಹೆಂಗೆ? ಪಲಾಯನವಾದಿಗಳಾಗಿ. ದ್ವಿತ್ರಾಣಿ ವರ್ಣಾನಿ ವದತ್ಯಮುಷ್ಮಿನ್ ದ್ವೈತಿ ಪ್ರವೀರಾ ದಧುರೇವ ಮೌನಂ ಮುದಾ ಚಲತ್ಯಂಘ್ರಿ ಸರೋರುಹಾಭ್ಯಾಂ ದಿಶಃ ಪಲಾಯಂತ ದಶಾಪಿ ಸದ್ಯಃ ಉದಚಾರಯದರ್ಭಕೋ ಗಿರಃ ಪದಚಾರಾನತನೋದನಂತರಂ ವಿಕಲೋ ಭವದಾದಿಮಾತ್ತಯೋಃ ಪಿಕಲೋಕಶ್ಚರಮಾನ್ಮರಾಲಕಃ. ಒಳ್ಳೆ ಮೃಗಮಧುರವಾದ ರೀತಿಯಾದಂತಹ ಮಾತು ಉಳ್ಳದ್ದು ಯಾವುದು ಅಂತ ಹೇಳಿದರೆ, ಪಿಕ ಅಂದರೆ ಕೋಗಿಲೆ. ಕೋಗಿಲೆಗೆ ಒಳ್ಳೆ ಮಧುರವಾದ ಧ್ವನಿ. ಆ ಕೋಗಿಲೆಗೆ ಅದರ ಬಗ್ಗೆ ತುಂಬ ಹೆಚ್ಚು ಆಸಕ್ತಿ, ಅದಕ್ಕೊಂಥರ ತುಂಬ ಗರ್ವ, ನನ್ನ ಧ್ವನಿ ಹೆಂಗಿದೆ ನೋಡು ಅಂತ. ಮತ್ತು ಮರಾಲ ಅಂತ ಹೇಳಿದ್ರೆ ಹಂಸ. ಹಂಸ ಅಂದಿದ್ದ ಕೂಡಲೇ ಅದರಲ್ಲಿ ಯಾವುದು ಅತ್ಯದ್ಭುತವಾದಂತಹ ವಿಷಯ ಅಂತ ಹೇಳಿದರೆ ನಡಿಗೆ. ಬಾಲಶಂಕರ ಏನು ಆ ಹುಡುಗ ಇದ್ದಾನಲ್ಲ, ಮಾತಾಡುವಂತಹದ್ದನ್ನೇ ಆ ನುಡಿಯನ್ನೇ ಕೇಳಿ ಏನಾಯಿತು, ಕೋಗಿಲೆ ಹಾಡದೆ ಸುಮ್ಮನೆ ಆಗಿಬಿಡ್ತಂತೆ, ಏನೂ ಹಾಡಲಿಲ್ಲ. ಆದಿಶಂಕರರ ಆ ಮಾತು ಅಷ್ಟು ಮಾಧುರ್ಯದಿಂದ ಕೂಡಿತ್ತು ಅನ್ನೋದು ತಾತ್ಪರ್ಯ.
ಆದಿಶಂಕರರು ಎರಡೇ ಮಾತು ಅದ್ಭುತವಾಗಿ ನುಡಿದ ಕೂಡಲೇ ಏನಾಯ್ತಂತೆ, ಕೋಗಿಲೆ ಅಂದ್ಕೊಳ್ತಂತೆ, ಓ ಇನ್ನು ನನ್ನ ಮಾತಿಗೆ ಇಲ್ಲಿ ಏನೂ ಪ್ರಯೋಜನವಿಲ್ಲ ಅಂತ ಮೌನವಾಗಿ ಇದ್ದು ಬಿಡಿತು. ಇನ್ನು ಇವರು ನಡೆಯೋದಕ್ಕೆ ಶುರು ಮಾಡಿದ ಕೂಡಲೇ ಹಂಸ ತನ್ನ ನಡಿಗೆಯನ್ನು ನಿಲ್ಲಿಸಿಬಿಡ್ತು. ಅಂದರೆ ಏನರ್ಥ? ಹಂಸ ನಡಿಗೆಗಿಂತಲೂ ಗಂಭೀರ, ಸರಳ, ಸುಂದರವಾದಂತಹ ಒಂದು ಅದ್ಭುತವಾದ ನಡಿಗೆ ಆ ಬಾಲಶಂಕರ ರೂಪಿಯಾದ ಪರಮಾತ್ಮನದ್ದು ಅಂತ ಇಲ್ಲಿ ತಾತ್ಪರ್ಯ. ಅಂಥ ಅದ್ಭುತವಾದ ಒಂದು ವಿಷಯ. ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತೀನಿ. ಆದಿಶಂಕರರು ಅಮ್ಮನವರ ಮಾತಿನ ಬಗ್ಗೆ ವರ್ಣನೆ ಮಾಡಬೇಕಾದ್ರೆ ಸೌಂದರ್ಯ ಲಹರಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸರಸ್ವತಿಯು ತನ್ನ ಕಚ್ಚಪಿ ವೀಣೆಯನ್ನು ನುಡಿಸ್ತಾ ಇದ್ಲಂತೆ. ನುಡಿಸ್ತಾ ಇದ್ದಾಗ ಏನನ್ನು ನುಡಿಸ್ತಾ ಇದ್ಲು ಅಂದರೆ ಪರಮಾತ್ಮನ, ಪರಮೇಶ್ವರನ ದಿವ್ಯ ಚರಿತ್ರೆಯನ್ನು ನುಡಿಸ್ತಾ ಇದ್ಲಂತೆ. ಪರಮಾತ್ಮ ಎಂಥ ಅದ್ಭುತವಾದಂತಹ ಒಂದು ಲೀಲೆಯನ್ನು ಹೊಂದಿದ್ದಾನೆ, ಅವನು ಎಂತಹ ಮಹಾದೇವ, ಅದ್ಭುತವಾದ ಚರಿತ್ರೆಯನ್ನು ಹೊಂದಿದವನು, ಮಾರನನ್ನು, ಮನ್ಮಥನನ್ನೇ ಸದಬಡಿದಂತಹ ಪರಮವೈರಾಗ್ಯಶಾಲಿಯು, ಈ ರೀತಿಯಾದಂತಹ ಗುಣಗಾನವನ್ನು ವೀಣೆಯೆಲ್ಲ ನುಡಿಸ್ತಾ ಮಾಡ್ತಾ ಇದ್ಲಂತೆ. ಅಮ್ಮನವರು ಅದಕ್ಕೆ ಮಹಾತ್ರಿಪುರ ಸುಂದರಿಯಾದ ಆ ಅಮ್ಮನವರು ತಲೆಯನ್ನು ಹಿಂಗೆ ಬಾಗಿಸ್ತಾ ಇದ್ಲಂತೆ. ಆಹಾ, ಯಾಕೆ? ತನ್ನ ಗಂಡನ ಚರಿತ್ರೆ ಅಲ್ವಾ, ಅಂತಹ ದೊಡ್ಡ ಪತಿವ್ರತೆ ಆಕೆ. ಇಲ್ಲಿ ಏನಾಯಿತು? ಆ ವೀಣೆಯನ್ನು ನುಡಿಸ್ತಾ 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 ನಾವು ಅಷ್ಟೇ ಒಳ್ಳೆಯ ಸಂಗೀತವನ್ನು ಕೇಳಿದ್ರೆ ಕೂಡಲೇ ಆಹಾ ಅಂತೀವಿ. ಅಮ್ಮನವರು ಆಹಾ ಅಂತ ಹೇಳಿದ್ಲಂತೆ. ಆಹಾ ಅಂತ ಹೇಳಿದ ಕೂಡಲೇ ಸರಸ್ವತಿ ತನ್ನ ವೀಣೆಯನ್ನು ನುಡಿಸೋದು ನಿಲ್ಲಿಸಿಬಿಟ್ಲಂತೆ. ವೀಣೆಯ ಆ ಧ್ವನಿಯನ್ನು ನಿಲ್ಲಿಸಿಬಿಟ್ಲು, ನುಡಿಸೋದನ್ನು ಮಾಡಿಬಿಟ್ಟು ಅಷ್ಟು ಮಾತ್ರವಲ್ಲ, ಏನು ಮಾಡಿದ್ಲು ಅಂದರೆ ತನ್ನ ಸೆರಿಗೂ ಹೀಗಿತ್ತಲ್ವ, ಆ ವೀಣೆಯ ಮೇಲೆ ಹಿಂಗೆ ಹಾಕಿ ಮುಚ್ಚಿಟ್ಬಿಟ್ಲಂತೆ. ಯಾಕೆ? ಅಮ್ಮನವರ ಧ್ವನಿಯ ಮುಂದೆ ಈ ವೀಣಾಧ್ವನಿ ನಿರರ್ಥಕವಾದದ್ದು, ನಿಷ್ಪ್ರಯೋಜಕವಾದದ್ದು ಅಂತ ಹೇಳಿ ಅಮ್ಮನವರು ತನ್ನ ವೀಣೆಯನ್ನು ಏನು ಮಾಡಿದ್ಲು? ಮುಚ್ಚಿ ಹಾಕಿಬಿಟ್ಲು. ಅಂತಹ ಅದ್ಭುತವಾದಂತಹ ಒಂದು ಧ್ವನಿಯಿಂದ ಕೂಡಿದವಳು ಅಮ್ಮನವರು, ಜಗಜ್ಜನನಿ. ನಿಚುಲಯತಿ ಚೋಲೇನ ನಿಭೃತಂ, ಈ ರೀತಿಯಾದ ಒಂದು ಮಾತನ್ನು ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ. ಇದೇ ರೀತಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಾತು ಬರುತ್ತೆ. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ, ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ. ಅಮ್ಮನವರು ತನ್ನ ಮಾತೆಂಬಂತಹ ಮೃಗ ಮಧುರವಾದ ಧ್ವನಿಯಿಂದ ಕಚ್ಚಪಿ ವೀಣೆಯ ಧ್ವನಿ ತಿರಸ್ಕಾರಗೊಂಡಿತು. ಅಂತಹ ಮಧುರ ಧ್ವನಿಯನ್ನು ಹೊಂದಿದ ಜಗಜ್ಜನನಿಗೆ ನಮಸ್ಕಾರ. ಇಲ್ಲಿ ಆದಿಶಂಕರರದ್ದು ಅದೇ. ಅವರು ಮಾತಾಡಲು ಪ್ರಾರಂಭ ಮಾಡಿದ ಕೂಡಲೇ ಕೋಗಿಲೆ ತನ್ನ ಹಾಡನ್ನು ನಿಲ್ಲಿಸಿಬಿಡ್ತು. ಇವರು ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ ಕೂಡಲೇ ಹಂಸಗಳು ನಡೆಯುವಂತಹದ್ದನ್ನು ನಿಲ್ಲಿಸಿಬಿಡ್ತು ಅನ್ನುವಂತಹ ಒಂದು ಅಭಿಪ್ರಾಯವೇನು ಅಂದರೆ ಅದಕ್ಕಿಂತಲೂ ಉತ್ತಮವಾದ ಗುಣಗಳು ಈ ಧ್ವನಿಯಲ್ಲಿ, ಈ ನಡಿಗೆಯಲ್ಲಿ ಇತ್ತು ಅನ್ನುವುದು ತಾತ್ಪರ್ಯ. ಇನ್ನು 4 ಶ್ಲೋಕಗಳಲ್ಲಿ 2ನೇ ಸರ್ಗ ಮುಗಿಯುತ್ತೆ. ಅದ್ಭುತವಾದ ವರ್ಣನೆ. ನಾವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಪ್ರತಿನಿತ್ಯ ಒಂದು ಸರ್ಗನಾದರೂ ಮಾಧವೀಯ ಶಂಕರ ದಿಗ್ವಿಜಯ ಪಾರಾಯಣವನ್ನು ಮಾಡಲು ಪ್ರಾರಂಭ ಮಾಡಬೇಕು. ಪ್ರಾರಂಭಗಳಲ್ಲಿ 10 ಶ್ಲೋಕ 20 ಶ್ಲೋಕ ಹೇಳ್ತಾ ಬರೋದು. ಅದಾದ ಮೇಲೆ ಒಂದು ಸರ್ಗದ ಪಾರಾಯಣ, ಮಾಧವೀಯ ಶಂಕರ ದಿಗ್ವಿಜಯದ ಒಂದು ಸರ್ಗದ ಪಾರಾಯಣ ನಮ್ಮ ಪ್ರತಿನಿತ್ಯ ಪಾರಾಯಣದಲ್ಲಿ ಇಟ್ಕೊಳ್ಳೋದು. ಇದರಿಂದ ಏನಾಗತ್ತೆ ಅಂತ ಹೇಳಿದರೆ
ಇಂತಹ ಕವಿಗಳು ಆದಿಶಂಕರರ ವರ್ಣನೆಯನ್ನು ಮಾಡಿದ್ದಾರಲ್ಲ, ಅದನ್ನು ಅನುಭವಿಸೋದಕ್ಕೊಂದು ಭಾಗ್ಯ ಸಿಗತ್ತೆ. ಎರಡನೆಯದು, ನಮ್ಮ ಗುರುಗಳ ಚರಿತ್ರೆಯನ್ನು ನಾವು ಹೇಳಿದೆ ಇನ್ಯಾರು ಹೇಳಬೇಕು? ನಮ್ಮ ಗುರುಗಳ ವೈಭವವನ್ನು ನಾವು ಎಷ್ಟು ಕೊಂಡಾಡಿದರೂ ಅದು ಸ್ವಲ್ಪವೇ. ಈ ರೀತಿಯಾದ ಅವಕಾಶವನ್ನು ಕೊಟ್ಟಂಥ ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಶಿರಸ್ಸನ್ನು ಬಾಗಿಸಿ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ 2ನೇ ಸರ್ಗವನ್ನು ನಾನು ಮುಕ್ತಾಯಗೊಳಿಸ್ತೀನಿ. 3ನೇ ಸರ್ಗ ಅತ್ಯದ್ಭುತವಾದ ಸರ್ಗ, ಅದರೊಂದಿಗೆ ನಾವು ನಮ್ಮ ಚರಿತ್ರೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿ ಮಾಡೋಣ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಃ